ಪಬ್ಲಿಕ್ ಶಾಲೆಗಳು ಮತ್ತೆ ಆದರ್ಶ ಶಾಲೆಗಳು ಅಂತ ಹೇಳಿದಾವೆ. ಅದನ್ನ ಯಾಕೆಂದ್ರೆ 1200 ಮಕ್ಕಳನ್ನ ಇರಬೇಕು ಅಂತ ಹೇಳಿ ನಾವು ಸಭಾಧ್ಯಕ್ಷರೇ ಅಲ್ಲಿ ಕ್ರಿಟಿಕಲ್ ಪೋಸ್ಟ್ ಅಂತ ಹೇಳಿ ನಾವು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ನಾವು ಫಸ್ಟ್ ಅಮೆಂಡ್ಮೆಂಟ್ ಇಸ್ ಡೆಲಿವರಿದು ಕ್ರಿಟಿಕಲ್ ಪೋಸ್ಟ್. ಕ್ರಿಟಿಕಲ್ ಪೋಸ್ಟ್ ಅಂತ ಹೇಳಿ ಯಾಕೆ ನಾವು ಮಾಡಿದೀವಿ ಅಂದ್ರೆ ಸಭಾಧ್ಯಕ್ಷರೇ, ಎಲ್ಲರೂ ಕೂಡ ಟ್ರಾನ್ಸ್ಫರ್ ತಗೊಳ್ಬೇಕಾದ್ರೆ ಅವ್ರು ಎಲ್ಲಿ ಬೇಕಾದ್ರೆ ಅಲ್ಲಿ ತಗೊಳ್ತಕ್ಕಂಥದ್ದು ಆಪ್ಷನ್ ಕೂಡ ಇತ್ತು. ಆದ್ರೆ ಮಕ್ಕಳ ಸಂಖ್ಯೆ ಕಮ್ಮಿ ಇರ್ತಕ್ಕಂಥದ್ರಲ್ಲಿ ಏನಾದ್ರು ಟ್ರಾನ್ಸ್ಫರ್ ತಗೊಂಡ್ರೆ ಅವಾಗ ಏನಾಗ್ತದೆ, ನಮಗೆ ಸುಮಾರು ಮಕ್ಕಳು ಸಂಖ್ಯೆ ಕಮ್ಮಿ ಇರ್ತಕ್ಕಂಥದ್ದು ಸುಮಾರು ನಾವೇನು ಕರ್ನಾಟಕ ಪಬ್ಲಿಕ್ ಶಾಲೆ, ಆದರ್ಶ ಶಾಲೆ ಮತ್ತೆ ಪ್ರಿಯಂಶ್ರೀ ಶಾಲೆ ಇವನ್ನೆಲ್ಲದೂ ಕೂಡ ನಾವು ಶಾಲೆ ನಂಬರ್ ಆಫ್ ಶಾಲೆ ತಗೊಂಡ್ರೆ 5459 ಶಾಲೆಗಳು ಬರ್ತಾ ಇದೆ ಮಾನ್ಯ ಸಭಾಧ್ಯಕ್ಷರೇ. 5459 ಶಾಲೆಗಳು ಬರ್ತಾ ಇದೆ ಮಾನ್ಯ ಸಭಾಧ್ಯಕ್ಷರೇ. ಅದರೊಳಗೆ ನಮಗೆ ಬೇಕಾಗಿರ್ತಕ್ಕಂಥದ್ದು 56,000 ಟೀಚರ್ಸ್ ಬೇಕಾಗಿತ್ತು ನಮಗೆ. ಆದ್ರೆ 56,000 ಶಾಲೆ. ಆದ್ರೆ ನಮ್ಮಲ್ಲಿ ಇರೋದು ಈಗ ವರ್ಕಿಂಗ್ ಅಲ್ಲಿ ಇರೋದು 36,000 ಶಾಲೆ ಟೀಚರ್ಸ್ ಇದ್ದಾರೆ. ಅದರೊಳಗೆ ವೇಕೆಂಟ್ ಪೋಸ್ಟ್ ನಮಗೆ 19,000 ಪೇಷಂಟ್ ವೇಕೆಂಟ್ ಪೋಸ್ಟ್ ನಮಗೆ ಸಿಗ್ತಾ ಇದೆ. ಅಲ್ಲಿಗೆ ನಾವು ಕ್ರಿಟಿಕಲ್ ಪೋಸ್ಟ್ ಅಂತ ಹೇಳಿ ಅದನ್ನ ಏನಾದ್ರು ತಗೊಂಡ್ರೆ ಅಲ್ಲಿ ಕ್ವಾಲಿಟಿ ಆಫ್ ಎಜುಕೇಶನ್ ಕೂಡ ಚೆನ್ನಾಗಿರೋದ್ರಿಂದ ಈ ಆದರ್ಶ ಶಾಲೆ ಮತ್ತೆ KPS ಶಾಲೆ ಇಂಥಲ್ಲೆಲ್ಲದೂ ಕೂಡ ಹೆಚ್ಚು ಮಕ್ಕಳು ಅಡ್ಮಿಷನ್ ತಗೊಳ್ತಾ ಇದ್ದಾರೆ. ಅಡ್ಮಿಷನ್ ತಗೊಳ್ಳದೆ ಬೇರೆ ಶಾಲೆಗೂ ಕೂಡ ಹೋಗೋದ್ರಿಂದ ನಾವೇನ್ ಮಾಡಿದ್ವಿ, ಇದನ್ನ ಕ್ರಿಟಿಕಲ್ ಪೋಸ್ಟ್ ಅಂತ ಹೇಳಿ ತಗೊಂಡು ಅಲ್ಲಿ ಇವರಿಗೆ ಫಸ್ಟ್ ಆಪ್ಷನ್. ಅವಾಗ ಏನಾಗುತ್ತೆ, ಇಲ್ಲಿ ಫುಲ್ ಆದ್ಮೇಲೆ ಅವರು ಬೇರೆ ಕಡೆಗೆ ಹೋಗೋದಕ್ಕಾಗೋದು. ಇಲ್ಲಾಂದ್ರೆ ಇಲ್ಲೂ ಕೂಡ ನಾವು ಗೆಸ್ಟ್ ಟೀಚರ್ಸ್ ಅಂತ ಹೇಳಿ ಕೊಟ್ಬಿಟ್ರೆ ಕ್ವಾಲಿಟಿ ಆಫ್ ಎಜುಕೇಶನ್ ಕಮ್ಮಿ ಆಗ್ತದೆ. ಅದ್ರ ಜೊತೆಗೆ ಈಗ ನಮಗೆ ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ, ಇನ್ನೊಂದು ನಾನ್ ಟೀಚಿಂಗ್ ಮತ್ತೆ ಟೀಚಿಂಗ್ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಅಶ್ವಥ್ ಅವರೇ ನಾನು ಫುಲ್ ಮುಗಿಸ್ಬಿಡ್ತೀನಿ. ನಿಮಗೆ ಏನಾದ್ರು ಪ್ರಶ್ನೆಗಳಿದ್ರೆ ನಾನು ಅದನ್ನ ಉತ್ತರ ಕೊಡ್ತಕ್ಕಂಥ ವ್ಯವಸ್ಥೆನ ನಾನು ಮಾಡ್ತೀನಿ. ಇಲ್ಲಿ ಏನಾಗ್ತಾ ಇತ್ತು, ನಾನ್ ಟೀಚಿಂಗ್ ಮೂವ್ಸ್. ಇಲ್ಲಿ ಏನಾಗೋದು, ಸುಮಾರಷ್ಟು ಟೀಚರ್ಸ್ ನಾನ್ ಟೀಚಿಂಗ್ ಇದಕ್ಕೆ ಹೋಗಿ ಟೀಚರ್ಸ್ ಅಂತ ಹೇಳಿ ರಿಕ್ರೂಟ್ಮೆಂಟ್ ಆಗಿರ್ತಾರೆ ಮಾನ್ಯ ಸಭಾ ಅಧ್ಯಕ್ಷರೇ. ಅವ್ರು ಏನ್ ಮಾಡ್ತಾರೆ, ಈಗ ಡಯಟ್ ಅಲ್ಲಿ ಇರ್ಬೋದು ಮತ್ತೆ ನಮ್ಮ DSCRT ಮತ್ತೆ ಕಮಿಷನರ್ ಆಫೀಸಲ್ಲೂ ಕೂಡ ಸಾಕಷ್ಟು ಜನರು ಟೀಚರ್ಸ್ ಹೋಗಿರ್ತಕ್ಕಂಥದ್ದು ಇದೆ. ಅದಕ್ಕೆ ನಾವು ಅದನ್ನ ರಿಸ್ಟ್ರಿಕ್ಷನ್ ತರ್ತಾ ಇದೀವಿ. ಅವ್ರು ಎಷ್ಟು ಬೇಕಾದ್ರೆ ಎಷ್ಟು ವರ್ಷನಾದ್ರೂ ಇರ್ಬೋದಾಗಿತ್ತು. ಯಾಕೆಂದ್ರೆ ಒಂದ್ ಕಡೆಗೆ ನಮಗೆ ಟೀಚರ್ಸ್ ಕೂಡ ಕಮ್ಮಿ ಇರೋದ್ರಿಂದ ಅವ್ರು ವಾಪಸ್ಸು ಶಿಕ್ಷಕರ ಒಂದು ಟೀಚಿಂಗಿಗೆ ಬರಬೇಕು ಅಂತ ಹೇಳಿ ಅವರಿಗೆ ಮಿನಿಮಮ್ ಕ್ಯಾಪ್ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಅವ್ರಿಗೆ 3 years ಒಂದು ಲಿಮಿಟೇಷನ್ ಕೊಟ್ಟಿದೀವಿ ಮಾನ್ಯ ಸಭಾಧ್ಯಕ್ಷರೇ. 3 ವರ್ಷದವರೆಗೂ ಅಲ್ಲಿ ಇರ್ಬೋದು. ಯಾಕಂದ್ರೆ ನಮಗೆ ಕೆಲಸಕ್ಕೆ ಅವರ ಸರ್ವಿಸಸ್ ಕೂಡ ಅಲ್ಲಿ ಬೇಕಾಗ್ತದೆ. 3 years ಆದ್ಮೇಲೆ ಅವರು ವಾಪಸ್ಸು ಅವರು ಇಲ್ಲಿಗೆ ಬರಬೇಕು ಅಂತ ಹೇಳಿ ಕಂಪಲ್ಸರಿಯನ್ನ ನಾವು ಮಾಡ್ಕೊಂಡಿದೀವಿ. ಅದ್ರ ಜೊತೆಗೆ ವೆಲ್ಫೇರ್ ನೀಡ್ಸ್ ಎಸ್ಪೆಷಲಿ ನಾವು ಅದೇ ನಾನು ಹೇಳಿದ್ನಲ್ಲ, ಈಗ ಪ್ರೆಗ್ನೆಂಟ್ ಆಗಿ ಮಕ್ಕಳನ್ನ ಡೆಲಿವರಿ ಆದ್ಮೇಲೆ ಅವರಿಗೆಲ್ಲ ಏನಾಗ್ತಾ ಇತ್ತು, ತುಂಬಾ ಜನರು ನಮ್ಮ ಹತ್ರ ಎಲ್ಲ ಬರೋರು ಮಾನ್ಯ ಸಭಾಧ್ಯಕ್ಷರೇ. ಏನಂದ್ರೆ ಅವರಿಗೆ ಎಲ್ಲಿ ಬೇಕಲ್ಲಿ ಟ್ರಾನ್ಸ್ಫರ್ ಆಪ್ಷನ್ ಸಿಗ್ತಾ ಇರಲಿಲ್ಲ. ಎಲ್ಲ ಅವ್ರ ತಂದೆ ತಾಯಿಯವ್ರು ಇರ್ತಾರೋ, ಇಲ್ಲ ಹಸ್ಬೆಂಡ್ ಒಂದ್ ಕಡೆಗಿರ್ತಾರೆ, ಪೇರೆಂಟ್ಸ್ ಒಂದ್ ಕಡೆಗಿರ್ತಾರೆ, ಇಲ್ಲ ಹತ್ರ ಇರ್ತಕ್ಕಂಥದ್ದು ವ್ಯವಸ್ಥೆ ಆದ್ರೆ ಟೀಚರ್ ಹೆಣ್ಮಕ್ಳು ಅವರು ಡೆಲಿವರಿ ಆಗಿ ಮಕ್ಕಳನ್ನ ಪೋಷಣೆ ಮಾಡ್ತಕ್ಕಂಥದ್ದನ್ನ ಮಿನಿಮಮ್ 5 years ಬೇಕಾಗ್ತದೆ. ಆ ಸಂದರ್ಭದಲ್ಲಿ ಅವರಿಗೆ ಟ್ರಾನ್ಸ್ಫರ್ ಅಟ್ ದ ಸೇಮ್ ಟೈಮ್ ಲೈವ್ಲಿಹುಡ್ಗೆ ಇಲ್ಲಿ ಟೀಚಿಂಗು ಮಾಡಬೇಕಾಗುತ್ತೆ, ಸಂಬಳ ಅವರಿಗೆ ಬೇಕು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಪೋಷಣೆ ಮಾಡೋದಕ್ಕೆ ಅಂತ ಹೆಣ್ಮಕ್ಳಿಗೆ ಪ್ರಯಾರಿಟಿ ಮೇಲೆ ಫಸ್ಟ್ ಆಪ್ಷನ್ ಕೊಡ್ತಾ ಇದೀವಿ. ಅವರು ರಾಜ್ಯದಲ್ಲಿ ಎಲ್ಲಾದ್ರೂ ಆಯ್ತು, ಅವ್ರದ್ದು ವಲಯದಲ್ಲಿ ಎಲ್ಲಿರುತ್ತೆ ಅವ್ರ ಆಪ್ಷನ್ ಅಲ್ಲಿ ಅವರು ಚೂಸ್ ಮಾಡಿಬಿಟ್ಟು ಅಲ್ಲಿಗೆ ಅವರು ಟ್ರಾನ್ಸ್ಫರ್ ತಗೊಂಡು 5 ವರ್ಷ ಮ್ಯಾಕ್ಸಿಮಮ್ ಒಂದೇ ಕಡೆಗೆ ಇರ್ಬೋದು. ಯಾಕೆಂದ್ರೆ ಅವ್ರು ಮತ್ತೆ ಅವ್ರಿಗೇನು ಕೌನ್ಸಿಲ್ ಬೇರೆ ಕಡೆ ಹೋಗ್ಬೇಕಂತೆಲ್ಲ, ಅವಾಗ ಮಗುನು ಕೂಡ ಡೆವಲಪ್ಮೆಂಟ್ಗೆ ಚೆನ್ನಾಗ್ತದೆ. ಇದು ಸಾಕಷ್ಟು ನಮಗೆಲ್ಲರೂ ಕೊಡೋದು ನೋಡಿ, ಈ ತರ ಪ್ರಾಬ್ಲಮ್ ಇದೆ, ಮಕ್ಕಳಿಗೆ ಡೆಲಿವರಿ ಆಗಿದೆ, ಅವರಿಗೆ ಟ್ರಾನ್ಸ್ಫರ್ ಆಪ್ಷನ್ಸ್ ಇಲ್ಲ. ಬಿಕಾಸ್ ಟ್ರಾನ್ಸ್ಫರ್ ಆಪ್ಷನ್ಸ್ ಇರೋದು ಬರೀ ಕೌನ್ಸಿಲಿಂಗ್ ಅಲ್ಲಿ ಮಾತ್ರ ಇರೋದ್ರಿಂದ ಇದಕ್ಕೆ ಆ ಪರ್ಮನೆಂಟ್ ಒಂದು ಸೊಲ್ಯೂಷನ್ ಕೂಡ ಬಂದಿರೋದ್ರಿಂದ ಮೊನ್ನೆನೂ ಕೂಡ ನಾವು ಇದನ್ನ ಚರ್ಚೆ ಮಾಡಿದ್ವಿ. ಇಷ್ಟು ನಾವು ಬದಲಾವಣೆಯನ್ನ ನಾವು ತರ್ತಾ ಇದೀವಿ. ಮತ್ತೇನಾದ್ರು ಕ್ಲಾರಿಫಿಕೇಶನ್ಸ್ ಏನಾದ್ರು ಇದ್ರೆ, ಆಮೇಲೆ ಬೇಸಿಕಲಿ ಹೈ ಎನ್ರೋಲ್ಮೆಂಟ್ ನ ಒಳ್ಳೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಟೀಚರ್ಸ್ ನ ಕಂಪ್ಲೀಟ್ ಆಗಿ ಕೊಡಬೇಕು. ಅದಕ್ಕೆ ನಾವು ಕ್ರಿಟಿಕಲ್ ಪೋಸ್ಟ್ ಅಂತ ಹೇಳಿ ಕ್ರಿಯೇಟ್ ಮಾಡಿ
ಅಲ್ಲಿ ಟೀಚರ್ಸ್ ನ ಕೊಡ್ತಕ್ಕಂಥದ್ದು ನಾವು ಮಾಡ್ತಾ ಇದ್ವಿ. ಬೇರೆ ಕಡೆನೂ ಕೂಡ ಗೆಸ್ಟ್ ಟೀಚರ್ಸ್ ಅಧ್ಯಕ್ಷೆ, ಇದ್ರ ಜೊತೆಲಿ ಡಿ ಗ್ರೂಪ್ ಅಂತ ಸೇರಿಸ್ಕೊಳ್ಳಿ ಅಧ್ಯಕ್ಷೆ. ಸ್ಕೂಲ್ಗಳಲ್ಲಿ ಕಸ ಹೊಡೆಯೋರಿಲ್ಲ, ಮಕ್ಳ ಕೈಲಿ ಹೊಡಿಸ್ತಾರೆ. ಅದೊಂದು ದಯಮಾಡಿ ಡಿ ಗ್ರೂಪ್ ನ ಇಲ್ಲ, ಅದಾಗಬೇಕು ಅಧ್ಯಕ್ಷ. ಇಲ್ಲಾಂದ್ರೆ ಸ್ಕೂಲ್ ಕ್ಲಾಸಸ್ ಯಾವ್ದು ಕ್ಲೀನ್ ಇರಲ್ಲ. ಮಕ್ಕಳ ಕೈಲಿ ಕಸ ಹೊಡಿಸಿದ್ರೆ ಪೇರೆಂಟ್ಸ್ ಮತ್ತೆ ಕಂಪ್ಲೇಂಟ್ ಮಾಡ್ತಾರೆ. ಆತರ ಸಮಸ್ಯೆಗಳು ಉದ್ಭವ ಆಗ್ತದೆ. ಪ್ರಾಕ್ಟೀಸ್ ಆಗಬೇಕು ಮನೆ ಗುಡಿಸಿ. ಆಮೇಲೆ ಅದಕ್ಕೆ ಪರ್ಮಿಷನ್ ಆರ ಕೊಡಿ. ಮಕ್ಕಳು ಗುಡಿಸಬಹುದು ಅಂತ ನೀವು ಪರ್ಮಿಷನ್ ಆರ ಕೊಡಿಸಿ. ಇಲ್ಲ ಅಂತಂದ್ರೆ ಅವ್ರ ಪೇರೆಂಟ್ಸ್ ಮತ್ತೆ ಇದು ಮಾನ್ಯ ಸಭಾಧ್ಯಕ್ಷರೇ, ನಾವು ಈ ಶಿಕ್ಷಣ ಇಲಾಖೆ ಮೇಲೆ ಒಂದು ಕ್ವಶನ್ ಸುರೇಶ್ ಕುಮಾರ್ ಸರ್ ಕೂಡ ಹಾಕಿದ್ರು. ಒಂದು 3 hours 4 hours ಕೊಡಿ ಅಂತ, ನೀವು ಕೊಡ್ಲಿಲ್ಲ. ಇದು ಈ ದೇಶದಲ್ಲಿ ಮೊದಲು ರಿಫಾರ್ಮ್ಸ್ ಆಗ್ಬೇಕಾದ್ರೆ ಶಿಕ್ಷಣ ಇಲಾಖೆ. ಈಗ ಸಮಯನೇ ಕೊಡಲ್ಲ. ನೀವು ಇದ್ಯಾವುದೋ ಬಡ್ಜೆಟ್ ಮೇಲೆ ನೀವು ಬಜೆಟ್ ಅಲ್ಲಿ 3/4 ಗಂಟೆ ಮಾತಾಡಿದ್ರಲ್ಲ, ಶಿಕ್ಷಣ ಬಗ್ಗೆ ಮಾತಾಡಿದ್ರಿ, ಏನೋ ಮಾತಾಡಲಿಲ್ಲ. ಅಲ್ಲ, 3/4 ಗಂಟೆ ಕೊಟ್ಟಾಗ ಟೈಮ್ ಖಾಲಿ ಡಬ್ಬ ತಗೊಂಡು ಹೊಡೆದು ಶಿಕ್ಷಣ ಇಲಾಖೆ 45 ಮಿನಿಟ್ಸ್ ಕೊಟ್ಟೆವು. ಬಜೆಟ್ ಅಲ್ಲಿ ಮಾತಾಡಿದ್ರಿ, ಯಾಕೆ ಮಾತಾಡಲಿಲ್ಲ? ನಾವು ಎಜುಕೇಶನ್ ಖಾಲಿ ಡಬ್ಬ ₹1 ಇಲ್ಲ ಅಂತ ಹೇಳಿದ್ನಲ್ಲ. ಅದಕ್ಕೆ ನೀವು ಶಿಕ್ಷಣ ಇಲಾಖೆಗೆ ಒಂದಿನ ಇಲ್ಲಾಂದ್ರೆ ಸ್ಪೆಷಲ್ ಸೆಷನ್ ತೆರೀರಿ, ಮಾತಾಡೋಣ. ಅವಾಗ ಕಸ ಹೊಡೆಯೋರು ಇಲ್ವಾ, ಬಾತ್ರೂಮ್ ತೊಳೆಯೋರು ಇಲ್ವಾ, ಕರೆಂಟ್ ಇಲ್ವಾ, ಅಲ್ಲಿ ಶಾಲೆಗೆ ಜಾಗ ಇಲ್ವಾ, ಬಿಲ್ಡಿಂಗ್ ಇಲ್ವಾ, ಶಿಕ್ಷಕರಿಲ್ವಾ, ಗುಣಮಟ್ಟ ಇಲ್ವಾ, ಎಲ್ಲ ಡಿಸ್ಕಷನ್ ಮಾಡೋಣ. ಅಶ್ವಥ್ ಅವರೇ, ಇನ್ನೊಂದು 3,600 ಕೋಟಿ ರೂಪಾಯಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ರೂಲ್ಸ್ ನ ಫಾರ್ಮೇಟ್ ಮಾಡ್ತೀವಿ. ಈಗ ಬಿಲ್ ಪಾಸ್ ಆದ್ಮೇಲೆ ಆ ತರ ನಿಮ್ದು ಏನಾದ್ರು ಇದ್ದು ಅದನ್ನ ನಿಜವಾಗ್ಲೂ ಅನುಕೂಲ ಆಗುತ್ತೆ ಅಂದ್ರೆ ರೂಲ್ಸ್ ಫಾರ್ಮೇಟ್ ಮಾಡಿ ಮತ್ತೆ ತರ್ತಕ್ಕಂಥ ವ್ಯವಸ್ಥೆ. ಯಾಕಂದ್ರೆ ರೂಲ್ಸ್ ನ ನಾವು ಇನ್ನು ಫಾರ್ಮೇಟ್ ಮಾಡಿ. ಈಗ ಮಿನಿಸ್ಟರ್ ಅಲ್ಲ ಮಾತಾಡ, ಸುರೇಶ್ ಬಾಬು ಅವ್ರು ಹೇಳಿದ್ದು ಮಾತೊಂದು ಕರೆಕ್ಟ್ ಇದೆ. ಈಗ ಫಾರ್ ನನ್ನ ಒಪಿನಿಯನ್, ಈಗ ಶಾಲೆಗೆ ಮಕ್ಕಳು ನಮ್ಮ ಕ್ಲಾಸ್ ಗುಡಿಸುವಂಥದ್ದು, ಕ್ಲೀನ್ ಮಾಡುವಂಥದ್ದು ನಾವೆಲ್ಲ ನೋಡಿ, ನಾವೆಲ್ಲ ಆ ರೀತಿ ಇದ್ದಾಗ ನಮ್ಮ ಕಾನ್ವೆಂಟ್ ಸಿಸ್ಟಮ್ ಅದು ಕೂಡ ಅಲ್ಲಿ ನಾವು ಬೆಳಿಗ್ಗೆ 7 ಗಂಟೆ ಗುಡಿಸ್ಬೇಕು. ಇದೀಗ ಗ್ರೌಂಡ್ ಅನ್ನು, ಕ್ಲಾಸ್ ರೂಮ್ ಅನ್ನೆಲ್ಲ, ಶೌಚಾಲಯ ಕೂಡ ಕ್ಲೀನ್ ಮಾಡುವಂಥ ಅವಕಾಶ ಎಲ್ಲರಿಗೂ ಕೂಡ ಇತ್ತು. ಈಗ ನೀವು ಅಲ್ಲಿ ನಾವು ಡಿ ಗ್ರೂಪ್ ನಾವು ಕ್ಲೀನ್ ಮಾಡ್ಲಿಕ್ಕೆ ಡಿ ಗ್ರೂಪ್ ನೌಕರಿಲ್ಲ, ಅದೇ ನೀವು ಪರ್ಮಿಷನ್ ಕೊಡೋದಿಲ್ಲ ಯಾರಿಗೆ. ಯಾರು ಒಂದಾದ ಸಲ ನೀವು ಮಾಡಬೇಕು. ಮನೆ ಸಭಾಧ್ಯಕ್ಷ ಅಲ್ಲ, ಇದು ಈ ಬಿಲ್ಲಿಗೆ ಸಂಬಂಧ ಇಲ್ಲ. ಕರೆಕ್ಟ್. ಒಂದು ಇಲ್ಲ ಮೇಂಟೆನೆನ್ಸ್ ಅಂತ ಇಲ್ಲ ಆಗ್ಬೇಕು. ಈಗ ಆಸ್ ಇಟ್ ಈಸ್ ಅದರ್ವೈಸ್ ಬಾತ್ರೂಮ್ ಕ್ಲೀನ್ ಮಾಡಲ್ಲ, ಹೈಜೆನಿಕ್ ಇರಲ್ಲ. ನೀವು ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಸ್ಟಾರ್ಟಿಂಗ್ ಇಂದಾನೆ ನೀವು ಹೈಜೆನಿಕ್ ಅವ್ರಿಗೆ ಕಲಿಸದೇ ಇದ್ರೆ ಮತ್ತೆ ನಾವೆಲ್ಲಿಂದ ಅವರಿಗೆ ಸಾಧ್ಯ ಆಗುತ್ತೆ. ಒಂದು ನಿಮಿಷ ಸುರೇಶ್ ಅವರೇ, ಒಂದು ನಾವು ಟೀಚರ್ಸ್ ರಿಕ್ರೂಟ್ಮೆಂಟ್ ಮೇನ್ ಆಗಿ ಟಾರ್ಗೆಟ್ ಮಾಡ್ತಾ ಇದೀವಿ. ಈಗ ನನಗೆ ಸುಮಾರು 15,000 ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಈಗ ಆಸ್ ಇಟ್ ಈಸ್ ಈ ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ. ಯಾವಾಗ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಾವು ಇನ್ಫ್ಯಾಕ್ಟ್ ಟಿಇಟಿನೂ ಮುಗಿಸ್ಬಿಟ್ಟಿವಿ. ನಾವು ಯಾವಾಗ ನಮಗೆ ಇಂಟರ್ನಲ್ ರಿಸರ್ವೇಶನ್ ಬಂದ ತಕ್ಷಣ ನಾವು ಸ್ಟಾರ್ಟ್ ಮಾಡ್ಕೊಳ್ತೀವಿ. ಡಿ ಗ್ರೂಪ್ದು ತಗೊಳ್ಬೇಕು ಅಂತ ಹೇಳಿ ಇನ್ನೂ ಕೂಡ ಯಾವುದೇ ತರದ ನಮಗೆ ಇದು ಬಂದಿಲ್ಲ. ಆದ್ರೆ ಮೇಂಟೆನೆನ್ಸಿಗೆ ಎಲ್ಲಾ ಶಾಲೆಗೂ ಕೂಡ, ಆಮೇಲೆ ಈಗ KPS ಮತ್ತು ಇದಕ್ಕೆಲ್ಲ ಜಾಸ್ತಿನೂ ಕೂಡ ನಾವು ಮಾಡ್ತಾ ಇದೀವಿ. ಈಗ ನಾವು ಬರೋ ದಿಸ್ಗಳಲ್ಲಿ, ಯಾಕಂದ್ರೆ ದೊಡ್ಡ ಶಾಲೆ ಇರ್ತದೆ, ಆವರಣ ಜಾಸ್ತಿ ಇರ್ತದೆ, ಅಲ್ಲಿ ಮೇಂಟೆನೆನ್ಸಿಗೆ ಆಗೋದಿಲ್ಲ ಅಂತ ಹೇಳಿ ಔಟ್ಸೋರ್ಸ್ ಮೂಲಕ ಮಾಡ್ಬೇಕಂತ ಹೇಳಿ. ಈಗ ಅಲ್ಲ, ಈಗಲೂ ಕೂಡ ಇಂಥ ಶಾಲೆಗೂ ಕೂಡ ನಾನು ಇಲಾಖೆಯಲ್ಲಿ ಆಗ್ಲೇ ನಮ್ಮ ಹತ್ರ ಏನು ಫಂಡ್ಸ್ ಇದೆ ಅದನ್ನ ನೋಡ್ಕೊಂಡು ಔಟ್ಸೋರ್ಸ್ ಮಾಡಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಅವಶ್ಯಕತೆ ಇದೆ. ನಮಸ್ಕಾರ. ಕರ್ನಾಟಕದ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಬಹುಮುಖ್ಯ ಬದಲಾವಣೆ ಆಗ್ತಾ ಇದೆ. ಅದೇ 2026ರ ಹೊಸ ಶಿಕ್ಷಕರ ವರ್ಗಾವಣೆ ಕಾಯ್ದೆ. ಇದು ಸಾವಿರಾರು ಶಿಕ್ಷಕರ ಮೇಲೆ ನೇರವಾದ ಪರಿಣಾಮ ಬೀರಲಿದೆ. ಹಾಗಾದರೆ ಈ ಹೊಸ ನಿಯಮಗಳು ಹೇಗಿವೆ? ಬನ್ನಿ, ಇದರ ಪ್ರತಿಯೊಂದು ವಿವರವನ್ನು ನಾವು ಒಟ್ಟಿಗೆ ನೋಡೋಣ. ಈ ಹೊಸ ಟ್ರಾನ್ಸ್ಫರ್ ರೂಲ್ಸ್ ಬಗ್ಗೆ ಸ್ವಲ್ಪ ಗೊಂದಲ ಇದೆಯಾ? ಈ ಶಿಫ್ಟ್ ಸಿಸ್ಟಮ್ ಅಂದ್ರೆ ಏನು? ಯಾರಿಗೆಲ್ಲ ಪ್ರಿಯೋರಿಟಿ ಸಿಗುತ್ತೆ? ಈ ಥರದ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ಕೆಲವೇ ನಿಮಿಷಗಳಲ್ಲಿ ಉತ್ತರ ಸಿಗಲಿದೆ. ತಿಳ್ಕೊಳ್ಳೇಬೇಕಾದ ಪ್ರತಿಯೊಂದು ಅಂಶವನ್ನು ಇಲ್ಲಿ ಸರಳವಾಗಿ ವಿವರಿಸ್ತೀವಿ. ಸರಿ, ಮೊದಲಿಗೆ ಇದರ ಹಿನ್ನೆಲೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ಹೊಸ ಕಾನೂನು ಏಕ್ದಮ್ ಹೊಸದೇನಲ್ಲ. ಇದು ಈಗಾಗಲೇ ಜಾರಿಯಲ್ಲಿದ್ದ 2020ರ ವರ್ಗಾವಣೆ ನಿಯಮಗಳಿಗೆ ತಂದಿರುವ ಒಂದು ದೊಡ್ಡ ತಿದ್ದುಪಡಿ. ಹಾಗಾದರೆ ಹಳೆಯ ನಿಯಮಗಳಲ್ಲಿ ಏನೆಲ್ಲ ಸವಾಲುಗಳಿತ್ತು ಮತ್ತು ಈಗೇನು ಬದಲಾಗಿದೆ ಅಂತ ನೋಡೋಣ. ಈಗ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋದು ಆ ಅಧಿಕೃತ ಡಾಕ್ಯುಮೆಂಟ್. ಇದರ ಹೆಸರು ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ತಿದ್ದುಪಡಿ ಅಧಿನಿಯಮ 2026. ಹೆಸರು ಸ್ವಲ್ಪ ಉದ್ದ ಅನ್ಸ್ಬೋದು, ಆದರೆ ಇದರೊಳಗಿನ ಪ್ರತಿಯೊಂದು ಪದವೂ ಶಿಕ್ಷಕರ ಭವಿಷ್ಯವನ್ನ ನಿರ್ಧರಿಸುತ್ತೆ. ಸರಿ,
ಈಗ ನಾವು ಈ ಕಾಯ್ದೆಯ ಆಳಕ್ಕೆ ಇಳಿಯೋಣ. ನೋಡಿ, ಯಾವುದೇ ಹೊಸ ವಿಷಯ ಕಲಿಯುವಾಗ ಮೊದಲು ಅದರ ಬೇಸಿಕ್ಸ್ ತಿಳ್ಕೋಬೇಕಲ್ವಾ? ಹಾಗೆ ಈ ಕಾಯ್ದೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಕೆಲವು ಪ್ರಮುಖ ಪದಗಳ ಅರ್ಥವನ್ನ ಮೊದಲು ತಿಳ್ಕೊಳ್ಳೋದು ತುಂಬ ಮುಖ್ಯ. ಮೊದಲನೇ ಪ್ರಮುಖ ಪದ ಪದನಿರತ ಅಥವಾ ಇನ್ಕಂಬೆಂಟ್. ಸರಳವಾಗಿ ಹೇಳೋದಾದ್ರೆ, ಒಬ್ಬ ಶಿಕ್ಷಕರು ವರ್ಗಾವಣೆ ಕೇಳಕ್ ಬೇಕಾದ ಮಿನಿಮಮ್ ಸರ್ವಿಸ್ ಪೀರಿಯಡ್ ಇರುತ್ತಲ್ಲ, ಅದನ್ನ ಇನ್ನೂ ಪೂರ್ಣಗೊಳಿಸಿಲ್ಲ ಅಂದ್ರೆ ಅವರನ್ನ ಪದನಿರತ ಅಂತ ಕರೀತಾರೆ. ಅಂದ್ರೆ ಒಂದು ಶಾಲೆಯಲ್ಲಿ ನಿರ್ದಿಷ್ಟ ಸಮಯ ಸೇವೆ ಸಲ್ಲಿಸಿದ ನಂತರವೇ ವರ್ಗಾವಣೆಗೆ ಅರ್ಹತೆ ಸಿಗುತ್ತೆ. ಮುಂದಿನದು ವರ್ಗಾವಣೆ. ಇಲ್ಲೊಂದು ದೊಡ್ಡ ಬದಲಾವಣೆ ಇದೆ. ಈಗ ವರ್ಗಾವಣೆ ಅಂದರೆ ಕೇವಲ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದು ಮಾತ್ರ ಅಲ್ಲ, ಬದಲಾಗಿ ಅದನ್ನ ಶಿಫ್ಟ್ಗಳಾಗಿ ವಿಂಗಡಣೆಸಲಾಗಿದೆ. ಇದೊಂದು ಹಂತದ ಪ್ರಕ್ರಿಯೆ. ಮ್ಯೂಚುವಲ್ ಟ್ರಾನ್ಸ್ಫರ್, ದೂರದ ಟ್ರಾನ್ಸ್ಫರ್, ಹೀಗೆ ಬೇರೆ ಬೇರೆ ರೀತಿಯ ವರ್ಗಾವಣೆಗಳಿಗೆ ಇದರಲ್ಲಿ ಅವಕಾಶ ಇದೆ. ಇದರ ಬಗ್ಗೆ ನಾವು ಇನ್ನಷ್ಟು ಡೀಟೇಲ್ ಆಗಿ ಮುಂದೆ ನೋಡೋಣ. ಮತ್ತು ಈ ಕಾಯ್ದೆಯ ಒಂದು ಪ್ರಮುಖ ಉದ್ದೇಶವೇ ಸಮ್ಮತೀಕರಣ ಅಥವಾ ರ್ಯಾಷನಲೈಸೇಷನ್. ಇದನ್ನ ಹೀಗೆ ಯೋಚನೆ ಮಾಡಿ, ಕೆಲವು ಸಿಟಿ ಸ್ಕೂಲ್ಗಳಲ್ಲಿ ಬೇಕಿರೋದಕ್ಕಿಂತ ಹೆಚ್ಚು ಟೀಚರ್ಗಳಿರ್ತಾರೆ, ಆದರೆ ಹಳ್ಳಿಗಳಲ್ಲಿ ಮಕ್ಕಳ ಸಂಖ್ಯೆಗೆ ತಕ್ಕಷ್ಟು ಟೀಚರ್ಗಳೇ ಇರೋದಿಲ್ಲ. ಸಮ್ಮತೀಕರಣದ ಗುರಿ ಏನಂದ್ರೆ ಈ ಅಸಮತೋಲನವನ್ನ ಸರಿಪಡಿಸೋದು, ಹೆಚ್ಚುವರಿ ಶಿಕ್ಷಕರನ್ನ ಎಲ್ಲಿ ಅವಶ್ಯಕತೆ ಇದೆಯೋ ಆ ಶಾಲೆಗಳಿಗೆ ಕಳಿಸೋದು. ಸರಿ, ನಾವು ಈಗ ಪ್ರಮುಖ ಪದಗಳನ್ನ ತಿಳ್ಕೊಂಡ್ವಿ. ಹಾಗಾದ್ರೆ ಒಬ್ಬ ಟೀಚರ್ ಟ್ರಾನ್ಸ್ಫರ್ ಬೇಕು ಅಂಟ್ಕೊಂಡ್ರೆ ಪ್ರಾಸೆಸ್ ಹೇಗಿರುತ್ತೆ? ಈ ಹೊಸ ಶಿಫ್ಟ್ ಸಿಸ್ಟಮ್ ನಿಜವಾಗಿ ಹೇಗೆ ಕೆಲಸ ಮಾಡುತ್ತೆ? ಬನ್ನಿ ಈ ಪ್ರಕ್ರಿಯೆಯನ್ನ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಇಡೀ ವರ್ಗಾವಣೆ ಪ್ರಕ್ರಿಯೆಯನ್ನ ಈಗ 3 ಶಿಫ್ಟ್ಗಳಾಗಿ ವಿಂಗಡಿಸಿದ್ದಾರೆ. ಶಿಫ್ಟ್ 1 ಅನ್ನೋದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಟ್ರಾನ್ಸ್ಫರ್ ಬಯಸೋರಿಗೆ. ಶಿಫ್ಟ್ 2 ತುಂಬಾ ದೂರ, ಅಂದ್ರೆ 250 ಕಿಲೋಮೀಟರ್ಗಿಂತ ಹೆಚ್ಚು ದೂರ ವರ್ಗಾವಣೆ ಬೇಕು ಅನ್ನೋರಿಗೆ. ಮತ್ತು ಶಿಫ್ಟ್ 3 ಜುಲೈ 1, 2026 ನಂತರ ಅಪ್ಲೈ ಮಾಡುವ ಜನರಲ್ ಟ್ರಾನ್ಸ್ಫರ್ಗಳಿಗಾಗಿ. ಪ್ರತಿಯೊಂದು ಶಿಫ್ಟ್ಗೂ ಅದರದೇ ಆದ ರೂಲ್ಸ್ ಇದೆ. ಗಮನಿಸಿ, ಈ ಹೊಸ ವರ್ಗಾವಣೆ ನಿಯಮಗಳು ಕೇವಲ ಶಾಲಾ ಶಿಕ್ಷಕರಿಗೆ ಮಾತ್ರ ಸೀಮಿತವಾಗಿಲ್ಲ. ಈ ಡಾಕ್ಯುಮೆಂಟಲ್ಲಿ ನೋಡಿದ ಹಾಗೆ ಇದು ಟೀಚರ್ಗಳಿಂದ ಹಿಡಿದು ಬೋಧಕೇತರ ಸಿಬ್ಬಂದಿ ಮತ್ತು ಕಿರಿಯ ಪ್ರೋಗ್ರಾಂ ಆಫೀಸರ್ಗಳಂತ ಅಡ್ಮಿನಿಸ್ಟ್ರೇಟಿವ್ ಹುದ್ದೆಗಳಿಗೂ ಅನ್ವಯಿಸುತ್ತೆ. ಅಂದ್ರೆ ಈ ಬದಲಾವಣೆಗಳು ಶಿಕ್ಷಣ ಇಲಾಖೆಯ ತುಂಬೆಲ್ಲ ಪರಿಣಾಮ ಬೀರಲಿವೆ. ಯಾವುದೇ ಸಿಸ್ಟಮ್ನಲ್ಲಿ ಕೆಲವರಿಗೆ ವಿಶೇಷ ಸಂದರ್ಭಗಳಿರುತ್ತೆ ಅಲ್ವಾ? ಈ ಹೊಸ ಕಾಯ್ದೆ ಅದನ್ನ ಗುರುತಿಸಿದೆ. ಕೆಲವೊಂದು ಪ್ರಿಯಾರಿಟಿ ಕೇಸ್ಗಳಿಗೆ ಸ್ಪಷ್ಟವಾದ ಗೈಡ್ಲೈನ್ಸ್ ನೀಡಿದೆ. ಹಾಗಾದ್ರೆ ಟ್ರಾನ್ಸ್ಫರ್ ಪ್ರಾಸೆಸ್ನಲ್ಲಿ ಯಾರಿಗೆ ಮೊದಲು ಆದ್ಯತೆ ಸಿಗುತ್ತೆ? ಈ ಆದ್ಯತೆಗಳು ಸುಮ್ಮನೆ ಹೇಳಿದ್ದಲ್ಲ, ಇವೆಲ್ಲವನ್ನೂ ಕಾನೂನಿನಲ್ಲೇ ಸ್ಪಷ್ಟವಾಗಿ ಬರೆಯಲಾಗಿದೆ. ಇಲ್ಲಿ ನೋಡ್ತಾ ಇರೋ ಅಧಿಕೃತ ಡಾಕ್ಯುಮೆಂಟ್ನ ಭಾಗ ಆ ವಿಶೇಷ ಕ್ಯಾಟಗರಿಗಳನ್ನ ಡೀಟೇಲ್ ಆಗಿ ಲಿಸ್ಟ್ ಮಾಡುತ್ತೆ. ಇದು ಇಡೀ ಪ್ರಕ್ರಿಯೆಗೆ ಒಂದು ಕಾನೂನಿನ ಚೌಕಟ್ಟು ಕೊಡುತ್ತೆ. ಹಾಗಾದ್ರೆ ಈ ಪ್ರಿಯಾರಿಟಿ ಲಿಸ್ಟ್ನಲ್ಲಿ ಯಾರೆಲ್ಲ ಬರ್ತಾರೆ? ಉದಾಹರಣೆಗೆ, ಗಂಡ ಹೆಂಡತಿ ಇಬ್ರೂ ಸರ್ಕಾರಿ ನೌಕರರಾಗಿದ್ರೆ, 40%ಕ್ಕಿಂತ ಹೆಚ್ಚು ಅಂಗವೈಕಲ್ಯ ಹೊಂದಿರೋ ಟೀಚರ್ಗಳು, ಗಂಭೀರ ಕಾಯಿಲೆಯಿಂದ ಬಳಲ್ತಿರೋರು, ಅಥವಾ ಡಿಫೆನ್ಸ್ನಲ್ಲಿ ಸೇವೆ ಸಲ್ಲಿಸ್ತಿರೋರ ಸಂಗಾತಿಗಳು. ಈ ನಿಯಮಗಳು ಮಾನವೀಯ ದೃಷ್ಟಿಕೋನವನ್ನ ತೋರಿಸ್ತವೆ. ಇಲ್ಲಿ ಗಮನಿಸಬೇಕಾದ ಒಂದು ಪ್ರಮುಖ ಅಂಶ ಅಂದ್ರೆ ಅಂಗವೈಕಲ್ಯದ ಪ್ರಮಾಣ. ಪ್ರಿಯಾರಿಟಿ ಸಿಗ್ಬೇಕಾದ್ರೆ ಅಂಗವೈಕಲ್ಯ ಬೆಂಚ್ ಮಾರ್ಕ್ ಲೆವೆಲ್ನಲ್ಲಿ ಇರಬೇಕು, ಅಂದ್ರೆ 40% ಅಥವಾ ಅದಕ್ಕಿಂತ ಹೆಚ್ಚು. ಈ ರೀತಿ ಸ್ಪಷ್ಟವಾಗಿ ನಂಬರ್ ಕೊಟ್ಟಿರೋದ್ರಿಂದ ಯಾರು ಅರ್ಹರು ಅನ್ನೋದ್ರಲ್ಲಿ ಯಾವುದೇ ಗೊಂದಲ ಇರೋದಿಲ್ಲ. ಇನ್ನು ದೇಶಕ್ಕಾಗಿ ಸೇವೆ ಸಲ್ಲಿಸ್ತಾ ಇರೋ ಸೈನಿಕರ ಕುಟುಂಬಗಳಿಗೂ ಈ ಕಾಯ್ದೆ ವಿಶೇಷ ಮಾನ್ಯತೆ ನೀಡಿದೆ. ಇಲ್ಲಿ ಹೇಳಿರೋ ಹಾಗೆ ರಕ್ಷಣಾ ದಳಗಳಲ್ಲಿ ಸೇವೆ ಸಲ್ಲಿಸ್ತಿರೋರ ಪತಿ ಅಥವಾ ಪತ್ನಿ ಅವರ ಆಯ್ಕೆಯ ಒಂದು ಸ್ಥಳಕ್ಕೆ ವರ್ಗಾವಣೆ ಪಡ್ಕೊಳಕ್ಕೆ ಅರ್ಹರಾಗಿರ್ತಾರೆ. ಇದು ಅವರ ತ್ಯಾಗಕ್ಕೆ ಸಿಕ್ಕ ಒಂದು ಗೌರವ. ನಾವು ಇಷ್ಟೊತ್ತು ಸಾಕಷ್ಟು ವಿವರಗಳನ್ನ ನೋಡಿದ್ವಿ. ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಸಾರಾಂಶ ಏನು? ಒಬ್ಬ ಟೀಚರ್ ಆಗಿ ಇದು ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರಬಹುದು? ಬನ್ನಿ ಪ್ರಮುಖ ಅಂಶಗಳನ್ನ ಒಟ್ಟಿಗೆ ಸೇರಿಸಿ ನೋಡೋಣ. ಈ ಟೇಬಲ್ ಹಳೆ ಮತ್ತು ಹೊಸ ಸಿಸ್ಟಮ್ ನಡುವಿನ ವ್ಯತ್ಯಾಸವನ್ನ ಕ್ಲಿಯರ್ ಆಗಿ ತೋರಿಸುತ್ತೆ. ಮೊದಲು ಒಂದು ಸಾಮಾನ್ಯ ಅರ್ಜಿ ಇತ್ತು ಅಷ್ಟೇ. ಈಗ ಒಂದು ವ್ಯವಸ್ಥಿತ 3 ಶಿಫ್ಟ್ ಸಿಸ್ಟಮ್ ಇದೆ. ಆದ್ಯತೆಗಳು ಮೊದಲು ಅಷ್ಟು ಸ್ಪಷ್ಟವಾಗಿರಲಿಲ್ಲ. ಈಗ ಕಾನೂನಿನಲ್ಲೇ ಸ್ಪೆಸಿಫಿಕ್ ಕ್ಯಾಟಗರಿಗಳಿವೆ. ಮತ್ತು ಮುಖ್ಯವಾಗಿ ವರ್ಗಾವಣೆಗಳು ಈಗ ಕೇವಲ ಆಡ್ ಹಾಕ್ ಆಗಿ ನಡೆಯಲ್ಲ, ಬದಲಾಗಿ ಸಮ್ಮತೀಕರಣದ ಮೂಲಕ ಒಂದು ದೊಡ್ಡ ಪ್ಲಾನ್ನ ಭಾಗವಾಗಿರುತ್ತೆ. ಇದು ನಿಜಕ್ಕೂ ಒಂದು ದೊಡ್ಡ ಬದಲಾವಣೆ. ಹಾಗಾದ್ರೆ ಈ ಎಲ್ಲ ಬದಲಾವಣೆಗಳ ಹಿಂದಿನ ಮೂಲ ಉದ್ದೇಶವಾದ್ರೂ ಏನು? ಅದು ಈ ಸ್ಲೈಡ್ನಲ್ಲಿರೋ 3 ಪದಗಳಲ್ಲಿ ಅಡಗಿದೆ: ಹೆಚ್ಚು ರಚನಾತ್ಮಕ, ಪಾರದರ್ಶಕ ಮತ್ತು ನ್ಯಾಯಸಮ್ಮತ. ಅಂದ್ರೆ
ಪ್ರತಿಯೊಬ್ಬ ಶಿಕ್ಷಕರಿಗೂ ನಿಯಮಗಳು ಸ್ಪಷ್ಟವಾಗಿರಬೇಕು, ಇಡೀ ಪ್ರಕ್ರಿಯೆ ಪಾರದರ್ಶಕವಾಗಿರಬೇಕು ಮತ್ತು ಎಲ್ಲರಿಗೂ ನ್ಯಾಯಯುತವಾಗಿರಬೇಕು ಅನ್ನೋದೇ ಇದರ ಗುರಿ. ಕಾನೂನು ಪುಸ್ತಕದಲ್ಲಿ ನೋಡಿದ್ರೆ ಈ ನಿಯಮಗಳು ಒಂದು ಪಾರದರ್ಶಕ ಮತ್ತು ನ್ಯಾಯಯುತ ವ್ಯವಸ್ಥೆಯ ಭರವಸೆ ನೀಡುತ್ತವೆ. ಆದರೆ ನಿಜವಾದ ಚಾಲೆಂಜ್ ಇರೋದು ಇದನ್ನ ಕಾರ್ಯರೂಪಕ್ಕೆ ತರೋದ್ರಲ್ಲಿ. ಈ ಹೊಸ ಕಾಯ್ದೆ ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಯಲ್ಲಿ ನಿಜವಾಗ್ಲೂ ಒಂದು ಪಾಸಿಟಿವ್ ಬದಲಾವಣೆ ತರುತ್ತಾ ಅಥವಾ ಇದು ಕೇವಲ ಇನ್ನೊಂದು ಜಟಿಲವಾದ ಪ್ರಕ್ರಿಯೆಯಾಗಿ ಉಳಿಯುತ್ತಾ? ಇದಕ್ಕೆ ಕಾಲವೇ ಉತ್ತರ ಹೇಳಬೇಕು.